ಸಿದ್ದರಾಮ ಮಹಾಸ್ವಾಮಿಗಳ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳ ಗದಗ ಅವರ ಪಾದಾನುಗಳಲ್ಲಿ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನನ್ನ ಯುವ ಸ್ನೇಹಿತರು, ಉತ್ತಮ ಸಂಘಟಕರು ಆದಂಥ ಆತ್ಮೀಯರಾದ ಶ್ರೀ ಶರಣ್ ಪಾಟೀಲ್ರೇ ಮತ್ತು ಇದರ ಎಲ್ಲ ಒಂದು ಆಕರ್ಷಕವಾಗಿ ರೂಪಕಗಳನ್ನು ಹಲವಾರು ವರ್ಷದಿಂದ ಸಿದ್ಧಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳನ್ನು ಮಾಡಿ ಸುಮಾರು 25,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ವಿದ್ಯೆಯನ್ನು ಕೊಡುವಂಥ ಒಬ್ಬ ಮಹಾನ್ ವಿದ್ಯಾರ್ಜನೆಯ ವಿದ್ಯಾದಾನ ಮಾಡುವಂಥ ಡಾಕ್ಟರ್ ಎಂ ಮೋಹನ್ ಅಳ್ವಾ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಸಂಕನೂರವರೇ, ಲಿಂಗರಾಜ್ ಪಾಟೀಲ್ರೇ ಹಾಗೂ ವೇದಿಕೆ ಮೇಲಿರುವಂಥ ಅಧ್ಯಕ್ಷರಂಥ ರಾಜು ಕುರುಡಿಗೌಡ್ರೆ, ಕರಿಗೌಡ್ರೆ, ಸೋಮನಗೌಡ ಪಾಟೀಲ್ರೇ, ಶಿವಾನಂದ ಪಟ್ಟಣಶೆಟ್ಟಿಯವರೇ, ವೀರಪ್ಪ ಚಿನ್ನಿಕಟ್ಟಿಯವರೇ, ಹುಯಿಲ್ಗೌಡವರೇ, ಸಂಕದವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ರವಿ ದಂಡಿನವರೇ, ಸಂಕಣ್ಣನವರೇ, ಇತರ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮ ಸ್ನೇಹಿತರೆ, ನಮ್ಮ ಗದಗಿನಲ್ಲಿ ಇದೊಂದು ಬಹಳ ಉತ್ತಮವಾಗಿರುವಂಥ ಉನ್ನತ ಮಟ್ಟದ ಒಂದು ಸಾಂಸ್ಕೃತಿಕವಾಗಿರುವಂಥ ಒಂದು ಸಮಾರಂಭ. ಉಸಿರು ಫೌಂಡೇಶನ್ 10ನೇ ವರ್ಷದ ಸಂಭ್ರಮ ಮಹೋತ್ಸವ ಆಗ್ತಾಯಿದೆ. ಒಬ್ಬ ಯುವಕ ನಮ್ಮ ಜಿಲ್ಲೆಯವನೇ ದೂರದ ಬೆಂಗಳೂರಿಗೆ ಹೋಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳೋ ಜೊತೆಗೆ ಇತರರ ಬದುಕನ್ನು ಕಟ್ಟುವಂಥ ಛಲದಿಂದ ಹಲವಾರು ವ್ಯವಹಾರಗಳನ್ನು ಮಾಡಿ ಅದರಲ್ಲಿ ಬಂದಿರುವಂಥ ಲಾಭವನ್ನು ಜನರಿಗೆ, ಅದು ವಿಶೇಷವಾಗಿ ನಮ್ಮ ಜನರಿಗೆ ಮಾಡಬೇಕು ಅಂಥೇಳಿ ಬೇರಿಗೆ ನೀರು ಎರಿಬೇಕನ್ನುವಂಥ ಕಾರಣದಿಂದ ಒಂದು ಮಹತ್ವಾಕಾಂಕ್ಷೆಯಿಂದ ಅವರಿಲ್ಲಿ ಬಂದಿದ್ದಾರೆ. ಅವರ ಈ ಒಂದು ಪ್ರಯೋಗಕ್ಕೆ ನಾನು ಹಾರ್ದಿಕವಾಗಿರುವಂಥ ಶುಭಾಶಯಗಳನ್ನು ನಾನು ಕೊಡೋಕ್ಕೆ ಇಚ್ಛೆಪಡ್ತೇನೆ. ನಾವು ಜನರನ್ನು ಒಗ್ಗೂಡಿಸ್ಬೇಕು, ಒಳ್ಳೆಯ ರೀತಿಯಲ್ಲಿ ಒಗ್ಗೂಡಿಸ್ಬೇಕು, ಸಕಾರಣದಿಂದ ಒಗ್ಗೂಡಿಸ್ಬೇಕು, ಸನ್ಮಾರ್ಗದಿಂದ ಒಗ್ಗೂಡಿಸ್ಬೇಕು. ಅದು ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯಿಂದ ಸಾಧ್ಯ ಇದೆ. ಆದ್ದರಿಂದ ಅಳ್ವಾ ಸಂಸ್ಥೆಯ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದು ಮೋಹನ್ ಅಳ್ವಾರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಶರಣ್ ಪಾಟೀಲ್ ಮಾಡ್ತಿರುವಂಥದ್ದು ಇಡೀ ಗದಗದ ಜನರನ್ನ ಒಗ್ಗೂಡಿಸುವ ಜೊತೆಗೆ ಒಂದು ಹೊಸ ಸಂಸ್ಕೃತಿ, ಒಂದು ಸಂಸ್ಕಾರವನ್ನು ಹುಟ್ಟಾಕುವಂಥ ಪ್ರಯತ್ನ ಆ ಯುವಕ ಮಾಡಿದ್ದಾನೆ. ಆ ಯುವಕನಿಗೆ ನಾವೆಲ್ಲರೂ ಸೇರಿ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನಕ್ಕೆ ಒಂದು ಸ್ಫೂರ್ತಿ ಸಿಕ್ಕು ಅವರು ಕೂಡ ಬರುವಂಥ ದಿನಗಳಲ್ಲಿ ಇದೇ ರೀತಿ ಸಾಧನೆಯನ್ನು ಮಾಡುವಂಥ ಶಕ್ತಿ ಪರಮ ಪೂಜ್ಯ ತೋಟದಿಂಗ ಮಹಾಸ್ವಾಮಿಗಳು ದಯಪಾಲಿಸಲಿ ಅಂತ ಈ ಸಂದರ್ಭದಾಗ ಹೇಳಿ, ಸಂಘಟಕರಿಗೆ ಮತ್ತೊಮ್ಮೆ ನಾನು ಶುಭ ಹಾರೈಕೆಯನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ವೇದಿಕೆ ಮೇಲಿರುವಂಥ ಗಣ್ಯರಿಗೆ ನನ್ನ ನಮಸ್ಕಾರವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.